ಸೊ ಅದರ ಪೂರ್ತಿ ವಿಡಿಯೋ ಆದರೂ ಬರಬೇಕು. ನೀವು ನಿಜವಾಗಿಯೂ ಕೂಡ ನಾಲ್ವರಿಗೆ ಹೇಳಿದ್ದೀರಿ ಅನ್ನೋದೇ ಆದರೆ ಆ ಪೂರ್ತಿ ವಿಡಿಯೋದಲ್ಲಿ ಅವ್ರು ಏನು ಮಾತನಾಡಿದ್ದಾರೆ ಅನ್ನುವಂಥದ್ದು ಬರಬೇಕು. ಅದರ ಕ್ಲಿಪ್ಪನ್ನು ಹೊರಗೆ ಬಿಟ್ಟುವಂಥವ್ರ ಉದ್ದೇಶ ಏನಿತ್ತು ಅನ್ನೋದು ಬಹಳ ಇಂಪಾರ್ಟೆಂಟು. ಇದಿಷ್ಟೇ ಅಲ್ಲ, ಈಗ FIR ಕೂಡ ಈಗ ದಾಖಲಾಗಿದೆ. ಸೋನು ನಿಗಮ್ ಮೇಲೆ FIR ಕೂಡ ದಾಖಲಾಗಿದೆ. ವಿವಾದಾತ್ಮಕ ಹೇಳಿಕೆ, ಅವಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಈಗ FIR ದಾಖಲಾಗಿರೋದು. ಕರವೇ ಜಿಲ್ಲಾಧ್ಯಕ್ಷ ನೀಡಿದ ದೂರಿನ ಮೇರೆಗೆ ಈಗ ಪ್ರಕರಣ ದಾಖಲಾಗಿದೆ. BNS ಭಾರತೀಯ ನ್ಯಾಯ ಸಂಹಿತೆ 351 ಪ್ರಕಾರ ವಿವಿಧ ಗುಂಪುಗಳ ನಡುವೆ ದ್ವೇಷ ಬಿತ್ತುವುದು ಕ್ರಿಮಿನಲ್ ಹಾನಿ. BNS 351(2), BNS 353 ಧಾರ್ಮಿಕ ಮತ್ತು ಭಾಷಿಕ ಭಾವನೆಗಳನ್ನು ಕೆರಳಿಸುವುದು. ಜಿಲ್ಲಾಧ್ಯಕ್ಷ ಧರ್ಮರಾಜ್ ಅವರ ದೂರಿನ ಮೇರೆಗೆ ಈಗ FIR ದಾಖಲಾಗಿದೆ. FIR ದಾಖಲಿಸಿಕೊಂಡ ನಂತರ ಪೊಲೀಸರು ಅದರ ಪೂರ್ಣ ಪ್ರಮಾಣದ ವಿಡಿಯೋನ ತರಿಸಿಕೊಳ್ತಾರೆ. ಉದ್ದೇಶ ಅದರಲ್ಲಿ ಇಡೀ ಕನ್ನಡ ಭಾಷೆಯನ್ನು ಅವಮಾನಿಸುವುದು, ಕನ್ನಡಿಗರಿಗೆ ಅವಮಾನಿಸುವಂಥದ್ದು ಇದ್ದಿದ್ದ, ಅಥವಾ ನಾಲ್ವರ ವಿಚಾರದಲ್ಲಿ ಅವ್ರೇನು ಮಾತನಾಡ್ತಾ ಇದ್ದಾರೆ ಅಲ್ಲಿಗಿದೆಯಾ, ಅದನ್ನು ಕ್ಲಿಯರ್ ಕಟ್ ಆಗಿ ಪೊಲೀಸರು ನೋಡ್ತಾರೆ. ಅದು ಕೂಡ ಆಚೆ ಬರಬೇಕು. ಅಲ್ಲಿ ಪರ್ಟಿಕ್ಯುಲರ್ ಆಗಿ ಅದಷ್ಟೇ ಅಲ್ಲಿಗೆ ಮಾತ್ರ ಬಿಟ್ಟಿದ್ದಾರೆ ಅನ್ನುವಂಥದ್ದು ಈಗ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಇವತ್ತು ಏನು ನಮ್ಮ ಕನ್ನಡಿಗರ ವಿರುದ್ಧ, ಕರ್ನಾಟಕದ ವಿರುದ್ಧ, ಕನ್ನಡ ಹಾಡುಗಳನ್ನ ಕರ್ನಾಟಕದಲ್ಲಿ ಕೇಳದೆ ಇನ್ನೆಲ್ಲರೂ ಬೇರೆ ಕಡೆ ಕೇಳೋಕ್ಕಾಗುತ್ತಾ ನಾವು? ಸೋನು ನಿಗಮ್ ಅಂತ ಒಬ್ಬ ಅವಿವೇಕಿ, ದುರಹಂಕಾರಿ, ಇವತ್ತು ನಾರ್ತ್ ಇಂಡಿಯಾದಲ್ಲಿ ಆತನನ್ನು ಮೂಸು ನೋಡ್ತಾ ಇಲ್ಲ. ಇವತ್ತು ಕರ್ನಾಟಕದಲ್ಲಿ ಆತನಿಗೆ ಪ್ರೀತಿ ಕೊಟ್ಟರು, ಅನ್ನ ಕೊಟ್ಟರು, ಅವನಿಗೆ ಬೆಳವಣಿಗೆಗೆ ಒಂದು ದಾರಿ ಕೊಟ್ಟಂತ ನಮ್ಮ ಕನ್ನಡಿಗರ ವಿರುದ್ಧನೇ ಕನ್ನಡ ಹಾಡು ಕೇಳಿದ್ದಕ್ಕೆ ಪೆಹಲ್ಗಾಮ್ ಘಟನೆಗೆ ಲಿಂಕ್ ಮಾಡಿ ಕನ್ನಡಿಗರು ಭಯೋತ್ಪಾದಕರು ಅನ್ನೋ ರೀತಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾನೆ. ಈ ಮೂರ್ಖನನ್ನ ಕನ್ನಡ ಚಿತ್ರರಂಗದಿಂದ ಬ್ಯಾನ್ ಮಾಡಬೇಕು. ಜೊತೆಗೆ ಬನ್ನಿ ಇನ್ನು ಮುಂದೆ